ರುಚಿಯಾದಂಥ ಟೊಮೊಟೊ ಪಪ್ಪು. ಈ ರೀತಿ ಟೊಮೊಟೊ ಪಪ್ಪನ್ನು ಮಾಡಿಕೊಂಡು ಬಿಸಿ ಬಿಸಿ ಅನ್ನದ ಜೊತೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ಈ ಅನ್ನ ಸಾಲಲ್ಲ, ಇನ್ನೂ ಬೇಕು ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಕುಕ್ಕರಲ್ಲಿ 2 ಗ್ಲಾಸ್ ನೀರು ಬಿಸಿ ಮಾಡಿ 150 ಗ್ರಾಮಷ್ಟು ತೊಗರಿಬೇಳೆನ 1 ಗಂಟೆ ನೆನೆಸಿಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೆನೆಸಿಟ್ಟು ಮಾಡ್ಕೊಳ್ಳೋದ್ರಿಂದ ಬೇಳೆ ತುಂಬ ಬೇಗ ಬೇಯುತ್ತೆ. ಪೂರ್ತಿ ಹಾಕ್ಬಿಟ್ಟು 2 ಹಸಿಮೆಣಸಿನ್ಕಾಯಿ ಸೇರಿಸ್ಕೊಂಡು ನಾನು ಸಾಂಬಾರು ಈರುಳ್ಳಿ ಹಾಕ್ತಾ ಇದ್ದೀನಿ. ಒಂದು 20 ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 3 ಟೊಮೊಟೊ, ನಾಟಿ ಟೊಮೊಟೊ, ಹಣ್ಣಾಗಿರೋ ಟೊಮೊಟೊ, ಅದನ್ನು ಅಷ್ಟೇ ಸ್ವಲ್ಪ ದೊಡ್ಡ ಸೈಜಲ್ಲಿ ಕಟ್ ಮಾಡಿ ಹಾಕ್ಕೊಳ್ಳಿ. 7-8 ಎಸಲಷ್ಟು ಬೆಳ್ಳುಳ್ಳಿ, ಹಾಗೆ 2 ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ಕೊಂಡು ಖಾರಕ್ಕೆ 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ. ಹಾಗೆ 1/4 ಟೀ ಸ್ಪೂನ್ ಅರಿಶಿನ. ಇದು ಪೂರ್ತಿ ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೋಬೇಕು. ನಿಮ್ಗೆ ಇನ್ನೂ ಬೇಗ ಬೇಯಬೇಕು, ಬೇಳೆ ಕಟ್ಟು ಚೆನ್ನಾಗಿ ಬಿಡಬೇಕು ಅಂದರೆ 1 ಸ್ಪೂನ್ ಎಣ್ಣೆನೋ ತುಪ್ಪನ ಹಾಕ್ಕೊಂಡು 3 ವಿಸಿಲ್ ಕೂಗಿಸ್ಕೊಂಡ್ರೆ ಈ ರೀತಿ ಮೆತ್ತಗೆ ನಮಗೆ ಚೆನ್ನಾಗಿ ಬೇಯುತ್ತೆ. ಟೊಮೊಟೊ ಹಾಗಾಗೇ ಇದೆ ಅಲ್ವಾ, ಅದನ್ನು ಪೂರ್ತಿಯಾಗಿ ಮ್ಯಾಶ್ ಮಾಡ್ಕೋಬೇಕು. ಅಂದರೆ ಎಲ್ಲ ಹೊಂದ್ಕೊಂಡ್ಬಿಡಬೇಕು, ಯಾವುದು ಕಾಣಬಾರ್ದು, ಆ ರೀತಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಬಿಡಿ. ನೋಡಿದ್ರಲ್ಲ, ಚೆನ್ನಾಗಿ ಹೊಂದ್ಕೊಂಡಿದೆ ಅಲ್ವಾ, ಈ ಥರ ಆಗಬೇಕು. ಈಗ ದಾಲ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಹಾಗೆ ಹುಣಸೆ ರಸ, ಚಿಕ್ಕ ಗೋಲಿ ಗಾತ್ರದಷ್ಟು ಹುಣಸೆಹಣ್ಣನ್ನು ನೆನೆಸಿಟ್ಟು ರಸ ತೆಗೆದು ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡಿ ನೀವು ಉಪ್ಪು, ಖಾರ, ಹುಳಿ ಈ ಜಾಗದಲ್ಲಿ ಚೆಕ್ ಮಾಡಿಕೊಂಡು ಏನಾದರೂ ಕಡಿಮೆ ಇತ್ತು ಅಂದರೆ ಸೇರಿಸ್ಕೋಬೋದು. ನೀರು ನಿಮಗೆ ಬೇಕು ಅಂದರೂ ಹಾಕ್ಕೋಬೋದು, ಗಟ್ಟಿಗೆ ಬೇಡ ಅಂದರೆ. ಒಗ್ಗರಣೆ ಹಾಕ್ಕೊಳ್ಳೋಣ. ಕಡಾಯಲ್ಲಿ 2 ಸ್ಪೂನಷ್ಟು ಎಣ್ಣೆ ಹಾಕಿ ಬಿಸಿಯಾಗಿದ್ದೇನೆ ಸಾಸಿವೆ, ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಂಡು ಸಾಸಿವೆ ಸಿಡಿತಾ ಇದ್ದ ಹಾಗೆ ಒಂದು 10 ಸಣ್ಣ ಈರುಳ್ಳಿ, ಹಾಗೆ 7-8 ಎಸಲಷ್ಟು ಬೆಳ್ಳುಳ್ಳಿ, 2 ಕಡ್ಡಿ ಕರಿಬೇವನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನಾವು ಒಗ್ಗರಣೆ ಹೇಗೆ ಹಾಕಬೇಕು ಅಂದರೆ ದಾಲಲ್ಲಿ ಒಗ್ಗರಣೆ ಹಾಕ್ತೀವ, ಒಗ್ಗರಣೆಲಿ ದಾಲ್ ಹಾಕ್ತೀವ ಅಂತ ಗೊತ್ತಾಗಬಾರ್ದು, ಅಷ್ಟು ಚೆನ್ನಾಗಿ ಹಾಕ್ಕೋಬೇಕು. ಇದರಲ್ಲಿ ಒಂದೇ ಒಂದು ಒಣಮೆಣಸಿನ್ಕಾಯನ್ನು ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಒಗ್ಗರಣೆ ಸೂಪರಾಗಿ ರೆಡಿ ಆಗೋಯಿತು. ನಾವು ಆಲ್ರೆಡಿ ರೆಡಿ ಮಾಡಿಟ್ಟಿರೋ ಅಂಥ ಟೊಮೊಟೊ ದಾಲನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ತುಪ್ಪ ಬೇಕು ಅಂದರೂ ಈ ಜಾಗದಲ್ಲಿ ನೀವು ಹಾಕ್ಕೋಬೋದು. ನೋಡಿ, ಮಿಕ್ಸ್ ಮಾಡಿ ಹೀಗೇ ನಾವು ಬಳಸ್ಕೋಬೋದು. ಇಲ್ಲ ಅಂದರೆ 1-2 ಕುದಿ ಕುದಿಸ್ಕೊಳ್ತೀನಿ ಅಂದರೂ ಕುದಿಸ್ಕೋಬೋದು. ನಾನಂತೂ ಸ್ಟೌವನ್ನು ಸಿಮ್ಮಲ್ಲಿಟ್ಟು ಒಂದು 2 ನಿಮಿಷ ಮಾತ್ರ ಕುದಿಸ್ಕೊಳ್ತೀನಿ. ಸೂಪರಾಗಿ ದಾಲ್ ರೆಡಿ ಆಗಿದೆ ಅಲ್ವಾ. ಚಪಾತಿ ಪರೋಟಗೂ ಚೆನ್ನಾಗಿರುತ್ತೆ, ಬಿಸಿ ಬಿಸಿ ಅನ್ನಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ನಾನು ಅನ್ನ ಮತ್ತು ದಾಲನ್ನು ಹಾಕ್ಕೊಂಡು ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಸಿಂಪಲು ಅಷ್ಟೇ ಟೇಸ್ಟಿಯಾಗಿರುತ್ತೆ. ನಿಮ್ಮ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತೋ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.